ಸೊ ಇವತ್ತು ತುಂಬ ದಿನ ಆದಮೇಲೆ ಮತ್ತೆ ಇವತ್ತೊಂದು ಕತೆ ನಮ್ಮ ಪಾಪುಗೆ ಹಾಗೆ ಕೇಳ್ತಾ ಇರೋರಿಗೆ ಏನು ನಿದ್ದೆಗೆ ಏನು ನಿದ್ದೆಗೆ ಕತೆ ನಿದ್ದೆಗೆ ಒಂದು ಕತೆ ಕತೆ. ಯಾರಿಗೆ? ಪುಟ್ಟ ಮಕ್ಕಳಿಗೆ ನಿದ್ದೆಗೆ ಕತೆ, ದೊಡ್ಡವ್ರಿಗೆ ನೀತಿ ಕತೆ. ಸೊ ಇವತ್ತೇನಪ್ಪ ಇವತ್ತಿನ ಕತೆ ಅಂತಂದರೆ, ಪುಟ್ಟ ಪುಟ್ಟ ಮಕ್ಕಳುಗಳು, ತಿಳುವಳಿಕೆ ಇಲ್ಲದಿರ್ತಕ್ಕಂಥ ಮಕ್ಕಳಿಗೆ ಒಂದು ಎಚ್ಚರಿಕೆಯ ಕತೆ ಇದು. ಅಂದರೆ ಹುಷಾರಾಗಿರಬೇಕು ಅನ್ನೋದಕ್ಕೆ. ಒಂದು ಊರಲ್ಲಿ ಸಂತೋಷ, ರವೀಶ, ಸತೀಶ, ರಮೇಶ ಇವರು 4 ಜನನೂ ಫ್ರೆಂಡ್ಸ್ ಅಂತೆ. ಯಾರೇಳು? ಸಂತೋಷ, ರವೀಶ, ಸತೀಶ, ರಮೇಶ. ಇವ್ರು 4 ಜನ ಏನಂದರೆ ಒಂದೇ ರೋಡಿಂದ ಒಂದೇ ರಸ್ತೆಯಲ್ಲಿ ಇವರೆಲ್ಲರೂ ಕೂಡ ವಾಸ ಇರ್ತಾರೆ. ಅಲ್ಲೇ ಮನೆಗಳು, ಇಲ್ಲೊಂದು ಮನೆ, ಅದು ಮುಂದೆ ಒಂದಷ್ಟು ದೂರಕ್ಕೆ ರಮೇಶನ ಮನೆ, ಅಲ್ಲಿಂದ ಪಕ್ಕಕ್ಕೆ ಸತೀಶನ ಮನೆ, ಹೀಗೆ ಅಕ್ಕಪಕ್ಕ ಮನೆಗಳ ಹತ್ರನೇ ಇರ್ತಾರೆ. ಬೆಳಗ್ಗೆ ಎದ್ದರೆ ಏನೋ ಒಂದು ಕೆಲಸದ ಮೇಲೆ ಒಬ್ರಿಗೊಬ್ರು ಸಿಗ್ತಾನೇ ಇರ್ತಾರೆ. ಅಂದರೆ ಈಚೆ ಓಡಾಡ್ತಾನೆ ಇರ್ತಾರೆ. ಅಮ್ಮ ಏನೋ ತೊಗೊಂಬ ಅಂದರೆ ಈಚೆ ಬರಬೇಕು. ಆವಾಗ ಅಲ್ಲೇ ರಮೇಶ ಏನೋ ಮಾಡ್ತಾ ಇರ್ತಾನೆ, ಆವಾಗ ಸತೀಶ ಇನ್ನೇನಕ್ಕೋ ಈಚೆ ಬರ್ತಾನೆ. ಹೀಗೆ ಎಲ್ಲರೂ ಕೂಡ ದಿನ ಬೆಳಗ್ಗಿಂದ ಸಾಯಂಕಾಲದವರೆಗೂ ಒಂದೇ ರಸ್ತೆಯಲ್ಲಿರೋದ್ರಿಂದ ತುಂಬ ಹತ್ತಿರದ ಸ್ನೇಹ ಇರುತ್ತೆ ಈ 4 ಜನಕ್ಕೂ ಕೂಡ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಈ 4 ಜನ ಸ್ಕೂಲ್ಗೆ ಹೋಗಬೇಕು ಅಂದರೂ ಕೂಡ ಒಂದೇ ಕ್ಲಾಸ್ ಇರೋದ್ರಿಂದ ಎಲ್ಲರೂ ಕೂಡ ಬ್ಯಾಗುಗಳು ತಗಲು ಹಾಕ್ಕೊಂಡು ಹೋಗಬೇಕಾದ್ರೆ ಒಟ್ಟಿಗೆ ಕಾದ್ಕೊಂಡಿದ್ದು ಎಲ್ಲ 4 ಜನನೂ ಒಟ್ಟಿಗೆ ಸ್ಕೂಲ್ಗೆ ಹೋಗೋದು. ಕ್ಲಾಸ್ ಬಿಟ್ಟ ಮೇಲೆ ಮತ್ತೆ ಒಟ್ಟಿಗೆ 4 ಜನನೂ ಮನೆಗೆ ಬರೋದು. ಹೀಗೆ ಚಿಕ್ಕಂದಿನಿಂದ ಅಭ್ಯಾಸ ಆಗೋಗಿರುತ್ತೆ ಅವ್ರಿಗೆ. ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಹೀಗೆ ಬರಬೇಕಾದ್ರೆ 5ನೇ ಕ್ಲಾಸು, 6ನೇ ಕ್ಲಾಸು ಹೀಗೆ ಓದೋವಾಗ ಒಂದು ಸಲ ಶಾಲೆಯಲ್ಲಿ ಏನಾಗುತ್ತೆ ಅಂದರೆ, ಒಂದು ಸಲ ಇವರು ದೊಡ್ಡ ಸ್ಕೂಲ್ಗೆ ಹೋದ ಮೇಲೆ, ದೊಡ್ಡ ಸ್ಕೂಲ್ಗೆ ಅಂದರೆ ಒಂದು 6ನೇ ಕ್ಲಾಸೋ 7ನೇ ಕ್ಲಾಸೋ ಓದೋವಾಗ ಇದ್ದಕ್ಕಿದ್ದಂಗೆ ಒಂದು ಸಲ ಇವ್ರಿಗೇನು ಅನಿಸುತ್ತೆ ಅಂದರೆ, ಬಿಡು, ಇವರಿಗೆ ಮನೆ ಹತ್ರ ಇದ್ದು ಒಂದು ಸಲಿಗೆ ಬಂದುಬಿಟ್ಟಿರುತ್ತೆ. ನಮ್ಮನ್ನು ಯಾರು ನೋಡ್ತಾರೆ? ಸತೀಶನೋ ರಮೇಶನೋ ಹೇಳ್ತಾನೆ, ಅಪ್ಪ ನಾವೆಲ್ಲರೂ ಇವತ್ತು ಕ್ಲಾಸ್ಗೆ ಯಾರಿಗೂ ಹೇಳ್ದಿರ ನಾವು ಕ್ಲಾಸ್ ಬಿಟ್ಬಿಟ್ಟು ಈಜು ಹೊಡಿಯೋಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಯಾರು? ಸತೀಶ ಅನ್ನೋನು ಇವತ್ತು ನಾವು ಎಲ್ಲರೂ ಸೇರಿಕೊಂಡು ಈಜು ಹೊಡಿಯೋಕ್ಕೆ ಹೋಗೋಣ ಅಂತಾನೆ. ಅದಕ್ಕೆ ಸತೀಶ ಹೇಳಿದ್ದನ್ನು ಕೇಳ್ಬಿಟ್ಟು ರಮೇಶ, ಇಲ್ಲಪ್ಪ ನಾನೆಲ್ಲೂ ಬರೋಲ್ಲ, ನಮ್ಮ ಅಪ್ಪ ಅಮ್ಮ ಬೈತಾರೆ, ಬಾವಿಗಳಿಗೆಲ್ಲ ಹೋಗಬಾರ್ದು ಅಂದರೆ, ಸತೀಶ ಈಜು ಹೊಡಿಯೋಕ್ಕೆ ಹೋಗೋಣ ಅಂತಂದರೆ ಅವನು ರಮೇಶ ಬೇಡ ಬಾವಿಗೆಲ್ಲ ಹೋಗೋದು ಬೇಡ, ಬೈತಾರೆ ಮನೆಯಲ್ಲಿ ಅಂತ ಹೇಳ್ತಾನೆ. ಅವ್ರ ಅಪ್ಪ ಅಮ್ಮ ಹೊಡೆದು ಮಾಡ್ತಿರ್ತಾರೆ, ಬುದ್ಧಿಯಾಗಿ ಬೆಳೆಸಿರ್ತಾರೆ. ರವೀಶ ಏನು ಹೇಳ್ತಾನೆ ಅಂದರೆ, ಸುಮ್ಮನಿರೋ ಮಾರಾಯ, ಬಾವಿಗೆಲ್ಲ ಹೋದರೆ ಏನಿದೆ, ಬಾವಿನಲ್ಲಿ ನೀರು ಇಷ್ಟೇ ಇರುತ್ತೆ, ಬಾ ನಾವು ಕೆರೆಗೆ ಹೊಟ್ಟೋಗೋಣ ಅಂತ ಹೇಳ್ತಾನೆ. ಈ ರವೀಶನ ಮಾತು ಕೇಳಿ ಸತೀಶ್ ರಮೇಶನಿಗೆ ಇನ್ನೂ ಭಯ ಆಗ್ಬಿಡುತ್ತೆ. ಅಯ್ಯೋಯ್ಯಪ್ಪ, ಬಾವಿನೇ ನೀರಿರುತ್ತೆ, ಹೋಗೋದು ಬೇಡ ಅಂದರೆ ಇವನು ಯಾರು ಮಾರಾಯ, ಇವನು ಕೆರೆಗೆ ಹೋಗೋಣ ಅಂತಾನೆ, ಅಷ್ಟು ನೀರಿರುತ್ತೆ, ಅದರಲ್ಲಿ ಹೋಗಿ ಏನು ಈಜು ಹೊಡೆಯೋದು, ಹೆಚ್ಚು ಕಡಿಮೆ ಆದರೆ ಜೀವಗಳೇ ಹೊರಟೋಗುತ್ತೆ, ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರೋ ಸಂತೋಷ ಏನು ಮಾಡ್ತಾನೆ ಅಂತಂದರೆ, ಬನ್ರ ಸುಮ್ಮನೆ ಹೋಗಿ ನೋಡ್ಕೊಂಬರೋಣ, ಈಜು ಬೇಡ ಏನೂ ಬೇಡ ಅಂತ ಹೇಳ್ತಾನೆ. ಸೊ ಈ 4 ಜನ ಏನು ಮಾಡ್ತಾರೆ ಅಂತಂದರೆ, ಆ ಬರಲ್ಲ ಅಂದ್ರೆ ರಮೇಶನು ಕೂಡ ಬಲವಂತ ಮಾಡಿಕೊಂಡು ಫಸ್ಟು ಬಾವಿ ಹತ್ರಕ್ಕೆ ಹೋಗ್ತಾರೆ. ಬಾವಿ ಹತ್ರಕ್ಕೆ ಹೋದವ್ರು ಏನು ಮಾಡ್ತಾರೆ ಅಂತಂದರೆ, ಸುತ್ತಲೂ ನೋಡ್ತಾರೆ, ಅಲ್ಲಿ 6 ಜನ ಇರೋದಿಲ್ಲ. ಅದರಲ್ಲಿ ಈ ಸತೀಶನಿಗೆ ಏನಂದರೆ ಈಜು ಬರುತ್ತೆ ಅನ್ನೋದು ಅವನಿಗೊಂದು ಧೈರ್ಯ ಇರುತ್ತೆ, ನಾನು ಈಜು ಕಲ್ತಿದ್ದೀನಿ ಅಂತ. ಅವ್ರ ಮನೆಯಲ್ಲಿ ಅವ್ರ ತಂದೆ ಅವನಿಗೆ ಯಾವಾಗಲೂ ಈಜು ಹೇಳಿಸ್ಕೊಟ್ಬಿಟ್ಟಿರ್ತಾರೆ. ಇವರೇನು ಮಾಡ್ತಾರೆ ಅಂತಂದರೆ, ಹೆದರ್ಕೊಳ್ತಾ ಇರೋ ರಮೇಶನ್ನು, ಅಲ್ಲಿ ನೋಡೋ ನೀರು ಅಂತ ಹೇಳಿಬಿಟ್ಟು ಆ ಬಾವಿಯ ಹತ್ರ ಕರೆದು ಅವನನ್ನು ಜೋರಾಗಿ ನೀರಿನ ಮೇಲಿಂದ ನೀರಿಗೆ ತಳ್ಳಿಬಿಡ್ತಾರೆ. ಇವರು ಹಗ್ಗ ಗಿಗ್ಗ ಏನೂ ಇಟ್ಕೊಂಡಿರಲ್ಲ. ಮೊದಲೇ ಭಯದಲ್ಲಿರೋ ರಮೇಶ ಏನು ಮಾಡ್ತಾನೆ ಅಂತಂದರೆ, ಈಜು ಹೊಡೆಯೋಕ್ಕೆ ಬರೋದಿಲ್ಲ, ನೀರಲ್ಲಿ ಮುಳುಗೋದು ಹೇಳೋದು ಮಾಡ್ತಾಯಿದ್ರೆ ನೋಡಿ ನಗತಾ ಇರ್ತಾರೆ ಈ ಹುಡುಗರುಗಳು. ಅಲ್ಲಿ ನೋಡ್ರೋ ರಮೇಶನ್ ನೋಡ್ರೋ, ಅವ್ನಿಗೆ ಈಜು ಹೊಡೆಯೋಕ್ಕೆ ಬರಲ್ಲ ಅಂದಾಗ
ಅಲ್ಲೇ ನಿಂತಿರೋ ಸಂತೋಷ ಏನು ಮಾಡ್ತಾನೆ ಅಂದರೆ ಬೇಗ ಹೋಗಿ ನೀರಲ್ಲಿ ಹೋಗ್ಬಿಟ್ಟು ಆ ಈಜು ಬರದೆ ಒದ್ದಾಡ್ತಾ ಇರೋ ರಮೇಶನ್ನ ನೀರಿಂದ ಮೇಲಕ್ಕೆ ಎತ್ಕೊಂಡ್ಬಿಟ್ಟು ಕರ್ಕೊಂಡು ಬರ್ತಾನೆ. ಆ ಸಂದರ್ಭಕ್ಕೆ ಅಲ್ಲೇನಾಗತ್ತೆ ಅಂತಂದರೆ ಆ ರಮೇಶನ ಮನೆ ಹತ್ರ ಇರ್ತಕ್ಕಂಥ ಒಂದಿಬ್ಬರು ಹೆಂಗಸರು ರಮೇಶ ಅವರೆಲ್ಲ ಹುಡುಗರುಗಳೆಲ್ಲ ಸೇರಿಕೊಂಡು ನೀರ ಹತ್ರ ಈಜಾಡುತ್ತಾ ಇರೋದನ್ನು ನೋಡ್ಬಿಟ್ಟು ತಡಿ ನಿಮಗೆ ಮಾಡ್ತೀವಿ ಅಂತ ಹೇಳಿ ಸೀದಾ ಹೆಂಗಸರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಬಂದ್ಬಿಟ್ಟು ರಮೇಶನ ಮನೆಯಲ್ಲಿ ಹೇಳಿಬಿಡ್ತಾರೆ, ನಿಮ್ಮ ಮಗ ಅಲ್ಲಿ ಏನು ಇದಿಲ್ದಿರ ಈಜುಗಳು ಹೊಡ್ಕೊಂಡು ಹುಡುಗರ ಜೊತೆ ಸೇರಿಕೊಂಡು ಹಾಳಾಗಿ ಹೋಗ್ತಾ ಇದ್ದಾನೆ, ಅವ್ರಿಗೊಂಚೂರು ಬುದ್ಧಿ ಹೇಳಬಾರ್ದ, ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಗೆ, ನಾನು ಬೈದ ಮೇಲೆ ಎಲ್ಲರೂ ಹೊರಗಡೆ ಬಂದಿದ್ದಾರೆ, ಅಲ್ಲಿಂದ ದೂರ ಬಂದಿದ್ದಾರೆ ಅಂತ ಹೇಳಿ ಬುದ್ಧಿವಾದ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂತ ಈ ಸತೀಶ ಏನು ಮಾಡ್ತಾನೆ ಅಂದರೆ ಅವನಿಗೆ ಆ ಹೆಂಗಸರು ಕಂಪ್ಲೇಂಟ್ ಮಾಡಿದ್ದು ಅವನಿಗೆ ಹಿಡಿಸೋದಿಲ್ಲ, ಅವನಿಗೆ ಕೋಪ ಬಂದುಬಿಡುತ್ತೆ. ಅಲ್ಲ ನಿಮ್ಮ ಕೆಲಸ ಅವ್ರ ಕೆಲಸ ಏನೋ ಅವ್ರು ಮಾಡ್ಕೊಳ್ದಿರೋ ನಮ್ಮ ಮೇಲೆ ಏನಕ್ಕೆ ಕಂಪ್ಲೇಂಟ್ ಹೇಳೋದು ಅಂತ ಕೋಪ ಮಾಡಿಕೊಂಡು ಆಮೇಲೆ ಎಲ್ಲ ಅವ್ರವ್ರ ಪಾಡ್ಗೆ ಅವ್ರ ಮನೆಗೆ ಬಂದರೆ ರಮೇಶನ ಅಪ್ಪ ಉದ್ದಕ್ಕಿರೋ ಕೋಲ್ ತೊಗೊಂಡು ರಮೇಶಂಗೆ ರಪ ರಪ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನು ಬೀದಿಗೆ ಬಂದ್ಬಿಡ್ತಾನೆ ಹತ್ಕೊಂಡು. ಏನಕ್ಕೆ ಅಂತಂದರೆ ನಾನು ನಿಂಗೆ ಎಷ್ಟೋ ಸಲ ಹೇಳಿದ್ದೀನಿ ಅವ್ರಗಳ ಜೊತೆ ಸೇರಬೇಡಪ್ಪ, ಅವರು ಸರಿ ಇಲ್ಲ, ಅವ್ರ ಜೊತೆ ಸೇರಿದ್ರೆ ನೀನು ಹಾಳಾಗಿ ಹೋಗ್ತೀಯ, ಅಷ್ಟು ಹೇಳಿದ್ರು ಕೂಡ ನೀನು ಯಾಕೆ ಅವ್ರ ಜೊತೆ ಸೇರಿದ್ದೀಯಾ, ಇವತ್ತು ನೋಡು ಅವ್ರು ಬಂದು ನೀನು ಬಾವಿನಲ್ಲಿ ಈಜು ಹೊಡಿತಾ ಇದ್ದೀಯ ಅಂತ ಹೇಳಿದ್ರು, ನಿಂಗೆ ಯಾರು ಹೇಳಿಸ್ಕೊಟ್ಟಿದ್ದಾರೆ ಈಜು, ನಮಗಿರೋದು ನೀನು ಒಬ್ಬನೇ ಮಗ, ನಿಂಗೇನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಪರಿಸ್ಥಿತಿ ಏನಪ್ಪ ಅಂತ ಹೇಳಿ ಹೊಡಿತಾ ಇರೋದನ್ನು ನೋಡಿ ಅದನ್ನು ಕೇಳಿಸ್ಕೊಂಡಂಥ ಸತೀಶ, ಸಂತೋಷ, ರವೀಶ ಈ 3 ಜನ ಏನಂದರೆ ಇದೆಲ್ಲ ಉದಾಹರಣೆ ಹೆಸರುಗಳು. ಇವ್ರು ಯಾರು ಯಾವ ಸತೀಶನೋ ಯಾವ ಸಂತೋಷನೋ ಅಂತಲ್ಲ, ಇದು ಬರೀ ಒಂದು ಎಕ್ಸಾಂಪಲ್ ಅಷ್ಟೇ ಅವರ ಹೆಸರುಗಳು. ಸೊ ಇವರು ಇದನ್ನು ಈ 3 ಜನ ಏನಪ್ಪ ಅಂತಂದರೆ ಒಂದು ಕಡೆ ಸೇರ್ಕೊಂಡ್ಬಿಡ್ತಾರೆ. ಇವ್ರ ಅಪ್ಪ ಹೊಡಿತಾ ಇರೋದನ್ನು ನೋಡ್ಬಿಟ್ಟು, ಓ ಇನ್ನು ನಮಗೂ ಮನೆಯಲ್ಲಿ ಏಟುಗಳು ಬೀಳುತ್ತೆ, ನಮಗೂ ಒದೆಗಳು ತಪ್ಪಿದ್ದಲ್ಲ ಅಂತ ಅಂದ್ಕೊಂಡು ಭಯ ಬಿದ್ದುಕೊಂಡು 3 ಜನ ಅವ್ರು ಹೊಡಿತಾ ಇದ್ದರೆ ದೂರದಿಂದ ನೋಡಿಕೊಂಡು ಒಂದು ಕಡೆ ನಕ್ಕೊಂಡು ಒಂದು ಕಡೆ ಅವ್ರಿಗೆ ಭಯ ಅನ್ನೋದೇ ಇರಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ರಮೇಶನ ಅಪ್ಪ ಹಾಗಲ್ಲ, ಅವರು ಒಳ್ಳೆತನ ಒಳ್ಳೆಯದು ಎಲ್ಲ ಇಟ್ಕೊಂಡಿರ್ತಾರೆ. ಮಗಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ಅಂತ ಹೇಳಿಬಿಟ್ಟು ಅವರು ಆ ಭಯದಲ್ಲಿ ಪಾಪ ಅವನು ಹೊಡೆದು ಬುದ್ಧಿ ಹೇಳ್ತಾ ಇರ್ತಾರೆ. ಅದು ಹೊಡೆಯೋದು ಅಂದರೆ ಬುದ್ಧಿ ಹೇಳೋದು, ಹೊಡೆಯೋದು ಅಂದರೆ ಹಾಕ್ಕೊಂಡು ಹೊಡೆಯೋದಲ್ಲ. ಅವ್ರ ಜೊತೆ ಸೇರಬೇಡಪ್ಪ, ಹೆಚ್ಚು ಕಡಿಮೆ ಆದರೆ ನೀನಿರೋದು ನಮ್ಗೆ ಒಬ್ಬನೇ ಮಗ, ಏನಾದರೂ ಆದರೆ ಏನು ಗತಿ ಅಂತ ಹೇಳಿ ಹೊಡೆದುಬಿಟ್ಟು ಅವನನ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರ ಜೊತೆ ಸೇರೋದಕ್ಕೆ ಬಿಡೋದಿಲ್ಲ. ಇದನ್ನು ನೋಡಿದಂಥ ಈ 3 ಜನ ಸ್ನೇಹಿತರು ಮತ್ತೆ ಆ ರಮೇಶನ್ನು ಕೆಣಕೋದಕ್ಕೆ ಹೋಗ್ತಾರೆ. ಏಯ್ ಹೊಡೆಸ್ಕೊಂಡ್ಯಲ್ಲ ನೀನು, ನಮ್ಮ ಹೆಸರುಗಳು ಯಾಕೋ ಹೇಳಿದ್ದು. ಈ ರಮೇಶ್ ಅವ್ರ ತಂದೆ ಏನು ಮಾಡ್ತಾರೆ ಅಂದರೆ ಅವರ ಸತೀಶ, ಸಂತೋಷ, ರವೀಶ ಅನ್ನೋರ ಅಪ್ಪಂದ್ರಿಗೂ ಕೂಡ ನಿಮ್ಮ ಮಕ್ಕಳು ಹಾಳಾಗೋದಲ್ದಿರ ನಮ್ಮ ಮಗುನ ಯಾಕ್ರಿ ಹಾಳು ಮಾಡಬೇಕು ಅಂತ ಹೇಳಿ ಅವರನ್ನು ಕೂಡ ಸ್ವಲ್ಪ ಬೈಯೋ ರೀತಿಯಲ್ಲಿ, ಜಗಳದ ರೀತಿಯಲ್ಲಿ ಹೋಗಿ ಹೇಳ್ತಾರೆ. ಇದಕ್ಕೆ ಅವರು ಇದ್ದುಕೊಂಡು, ಅಲ್ಲಪ್ಪ ನನ್ನ ಮಗಂಗೇನೋ ಈಜು ಬರುತ್ತೆ, ನಿನ್ನ ಮಗಂಗೆ ಈಜು ಬರಲ್ಲ ಅಂದರೆ ಅವನು ತಾನೇ ಹೋಗದೇ ಇರಬೇಕು, ಅವನು ಯಾಕೆ ಹೋಗಬೇಕು ನಮ್ಮ ಮಕ್ಕಳ ಜೊತೆಗೆ, ನಮ್ಮ ಮಕ್ಕಳಿಗೆ ನಾವು ಈಜು ಹೇಳಿಸ್ಕೊಟ್ಟಿದ್ದೀವಿ, ಈಜು ಬರಲ್ಲ ಅಂದರೆ ಬಾಯಿ ಮುಚ್ಕೊಂಡು ಇರಬೇಕು, ಅವ್ರು ಕರೆದ್ರು ಅಂತ ಹ್ಯಾಕೆ ಹೋಗಬೇಕು ಅಂತ ಹೇಳಿ ಅವ್ರು ಮಾಡಿದ ತಪ್ಪನ್ನು ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ ಸಮರ್ಥನೆ ಮಾಡ್ಕೋತಾರೆ. ಅಂದರೆ ನಮ್ಮ ಮಕ್ಕಳದೇನೋ ತಪ್ಪಿಲ್ಲ, ಅವ್ರಿಗೆ ಈಜು ಬರುತ್ತೆ, ನಿಮ್ಮ ಮಗ ಹೋಗಿದ್ದೇ ತಪ್ಪು ಅಂತ. ಇದನ್ನು ಕೇಳಿಸ್ಕೊಂಡ ರಮೇಶನ ಅಪ್ಪಂಗೆ ಇನ್ನೂ ವಿಪರೀತವಾದ ಕೋಪ ಬರುತ್ತೆ. ನಾನೇನೋ ಅವ್ರ ಮಕ್ಕಳಿಗೆ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಹೋದರೆ ಅವ್ರು ನೋಡಿದ್ರೆ ನಿಮ್ಮ ಮಗಂದೇ ತಪ್ಪು ಅನ್ನೋ ಥರ ಮಾತಾಡ್ತಾರೆ. ಇವನು ನೋಡಿದ್ರೆ ಅಂಥವ್ರ ಜೊತೆ ಹೋಗಿ ಸೇರ್ಕೊಂಡು ಹಾಳಾಗಿ ಹೋಗ್ತಾ ಇದ್ದಾನೆ ಅಂತ ಹೇಳಿ ಬೈದವರು ಮತ್ತೆ ಅವ್ರ ಜೊತೆ ಸೇರಬೇಡ ಅಂತ ಹೇಳಿಬಿಟ್ಟು ಸುಮ್ಮನಾಗಿ ಹೊರಗಡೆ ಬಿಡೋದಿಲ್ಲ. ಸ್ವಲ್ಪ ದಿನ ಅವ್ರಗಳ ಜೊತೆ ಸೇರೋದಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಆ ಬಾವಿ ಹತ್ರ, ಕೆರೆ ಹತ್ರ ಎಲ್ಲ ಈಜು ಹೊಡೆಯೋದಕ್ಕೆ ಎಷ್ಟೇ ಬಂದರೂ ಕೂಡ ಹೋಗಬಾರ್ದು. ಯಾಕೆಂದರೆ ಕೆಲವೊಂದು ಸಲ ಈ ಕೆರೆಯ ನೀರಿನಲ್ಲಿ, ಬಾವಿಯ ನೀರಿನಲ್ಲಿ ಹಾವುಗಳಿರುತ್ತೆ, ನೀರಿನಲ್ಲಿ ಚೇಳುಗಳಿರುತ್ತೆ, ಏಡಿಗಳಿರುತ್ತೆ. ಕೆಲವೊಂದು ಸಲ ನಾವು ಈಜು ಹೊಡಿಬೇಕಾದ್ರೆ ಅದು ಕೂಡ ಗಾಬರಿನಲ್ಲಿ ನಮ್ಮನ್ನು ಕಚ್ಚಿದ್ರೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಅದೇ ನಾವು ಯಾವುದಾದ್ರೂ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ, ಒಳ್ಳೆ ನೀರಿನಲ್ಲಿ, ಅದು ಕೂಡ ಸ್ವಿಮ್ಮಿಂಗ್ ಪೂಲ್ ಅಂದರೆ ಎಲ್ಲಂದರೆ ಅಲ್ಲಿ ಹೋಗಬಾರ್ದು, ನಿರಂತರವಾಗಿ ಈಜು ಹೊಡೆದ್ಮೇಲೆ ನೀರನ್ನು ಚೇಂಜ್ ಮಾಡ್ತಾರೆ.
ಅಂಥ ಜಾಗದಲ್ಲಿ ಈಜನ್ನು ಹೊಡೆಯೋದನ್ನು ಕಲ್ತ್ಕೊಂಡ್ರೆ ಸೇಫಾಗೂ ಇರುತ್ತೆ. ಅಲ್ಲಿ ಗೈಡೆನ್ಸ್ ಮಾಡೋದಕ್ಕೆ ಒಬ್ಬರು ಇರ್ತಾರೆ, ಅವರು ಗಮನಿಸ್ಕೊಳ್ತಾ ಇರ್ತಾರೆ. ಈಜು ಹೊಡಿತಕ್ಕಂಥ ಸ್ಥಳದಲ್ಲಿ ಆ ಮಕ್ಕಳು ಈಜು ಹೊಡಿತಾ ಇದ್ದಾರಾ, ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಗೈಡೆನ್ಸಲ್ಲಿ ಈಜನ್ನು ಹೇಳಿಸ್ಕೊಡ್ತಾರೆ. ಆ ಜಾಗ ನೀರು ಆಳ ಕೂಡ ಇರೋದಿಲ್ಲ. ಆ ಮಕ್ಕಳಿಗೆ ಎಷ್ಟು ಆಳ ಇರಬೇಕು ಅಷ್ಟು ಆಳದಲ್ಲಿ ನೀರಿಟ್ಟು ಹೇಳಿಸ್ಕೊಡ್ತಾರೆ. ಆದರೆ ಈ ಕಲ್ತಂಥ ವಿದ್ಯೆಯನ್ನು ಎಲ್ಲಿ ಬಳಸಬೇಕು ಅಂತಂದರೆ, ಆಕಸ್ಮಿಕವಾಗಿಯೋ ಅಥವಾ ಅಚಾನಕ್ಕಾಗೋ ಯಾವುದಾದ್ರೂ ನೀರಿನಲ್ಲಿ ನಮಗೆ ಗೊತ್ತಿಲ್ಲದೆ ಯಾರಾದರೂ ಬಿದ್ದರೇನೋ ಆವಾಗಲೂ ನಮಗೆ ಸಂಪೂರ್ಣವಾಗಿ ನೀರಿನ ಬಗ್ಗೆ ಅವಗಾಹನೆ ಇರಬೇಕು. ಅವರು ಎಲ್ಲಿ ಬಿದ್ದಿದ್ದಾರೆ, ಅವರನ್ನು ಹೇಗೆ ಕರ್ಕೊಂಡು ತರಬೇಕು ಅನ್ನೋದು ಅಭ್ಯಾಸ ಆಗಿದ್ದರೆ ಮಾತ್ರ ಈಜು ಹೊಡೆದಿರ್ತಕ್ಕಂಥವ್ರು, ಈಜು ಗೊತ್ತಿರ್ತಕ್ಕಂಥವ್ರು ಎಷ್ಟು ದೂರ ಹೋಗ್ಬೋದು ಅನ್ನೋ ಅಳತೆಯಲ್ಲಿ ಅವ್ರನ್ನ ಕರ್ಕೊಂಬರುವಂಥ ಪ್ರಯತ್ನ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಕೆಲವೊಂದು ಸಲ ಈಗ ನಾನು ಹೇಳ್ದಂಗೆ ಯಾವ ಕೆರೆನಲ್ಲೋ ಯಾವ ಹರಿತಕ್ಕಂತಹ ನದಿನಲ್ಲೋ ಯಾರೋ ಇದ್ದಾರೆ ಅಂತ ಅವ್ರನ್ನ ಕರ್ಕೊಂಬರಕ್ಕೆ ಹೋದಾಗ ಯಾವುದಾದ್ರೂ ಸುಳಿಗೋ ಅಥವಾ ಕೆಲವೊಂದು ಸಲ ನಮಗೆ ಗೊತ್ತಾಗಲ್ಲ ನೀರಿನ ಅಲೆಗಳು ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತ ನಮ್ಗಳಿಗೆ ಅದರ ಬಗ್ಗೆ ಅರಿವಿರೋದಿಲ್ಲ. ಯಾವುದೋ ಸಣ್ಣ ತುದಿಯ ಭಾಗದಲ್ಲಿದ್ದರೆ ಅವ್ರನ್ನ ಕರ್ಕೊಂಬರೋದಕ್ಕೂ ಅತ್ಯಂತ ವೇಗವಾಗಿ ಹರಿತಾ ಇರ್ತಕ್ಕಂಥ ನೀರಿನಲ್ಲಿ ಹೋಗಿ ಅವ್ರನ್ನ ಕರ್ಕೊಂಬರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಅದಕ್ಕೆ ವಿಪರೀತವಾದಂತಹ ನೀರಿನ ಬಗ್ಗೆ ಅವಗಾಹನೆ ಇರಬೇಕು. ಸೊ ಅದಕ್ಕೆ ಈಜು ಹೊಡೆಯೋದು ಅಂದರೆ ಬರೀ ಯಾವುದೋ ಒಂದು ಬಾವಿನಲ್ಲೋ ಅಥವಾ ಇದರಲ್ಲಿ ಕಲಿಯೋದಕ್ಕೂ, ನೀರನ್ನು ಈಜೋದನ್ನು ಕಲಿಯೋದಕ್ಕೂ, ಈ ಹರಿತಕ್ಕಂತಹ ನೀರಿನಲ್ಲಿ ಈಜು ಹೊಡೆಯೋದನ್ನು ಕಲಿಯೋದು ಬಹಳ ತುಂಬ ವ್ಯತ್ಯಾಸ ಇರತಕ್ಕಂಥದ್ದು. ಆದ್ದರಿಂದ ನೀರಿನಿಂದ ಆದಷ್ಟು ಕೂಡ ನೀರಿನ ಬಗ್ಗೆ ಏನೂ ತಿಳಿಯದೆ ನೀರಿನ ಜೊತೆ ಆಟ ಆಡೋದು ತುಂಬ ಕೆಟ್ಟದ್ದು ಅಂತ ಈ ಕತೆ ಹೇಳುತ್ತೆ. ಸೊ ಅದರಿಂದ ಯಾವ ಮಕ್ಕಳು ಕೂಡ ಯಾರೋ ಕರೆದ್ರು ಅಂತ ಹೇಳಿ ನೀರತ್ರ ಹೋಗಿ ಅಲ್ಲಿ ಹೋಗಿ ತಮಾಷೆಯನ್ನು ಮಾಡೋದರಿಂದ ನಾವು ಇದುವರೆಗೂ ಭಾಳಷ್ಟು ಸುದ್ದಿಗಳನ್ನು ಕೇಳಿರ್ತೀವಿ. ನೀರಿನಲ್ಲಿ ಯಾರೋ ಕೊಚ್ಕೊಂಡು ಹೊರಟೋದ್ರು, ನೀರಿನಲ್ಲಿ ಡೈವ್ ಹೊಡೆಯೋಕೆ ಅಂತ ಹೋಗಿ ಕಲ್ಲುಗಳ ಮಧ್ಯೆ ತಲೆಗಳು ಸಿಕ್ಕಾಕ್ಕೊಂಡಿರ್ತಕ್ಕಂಥದ್ದು, ನೀರಿನಲ್ಲಿ ಆಗಿರತಕ್ಕಂಥ ಏಟುಗಳು, ಇದೆಲ್ಲ ಕೂಡ ಈ ಬೇಸಿಗೆಯ ರಜೆಯ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು. ಅಂದರೆ ಈ ಹಳ್ಳಿಗಾಡಿನ ಜನಗಳೇನು ಮಾಡ್ತಾರೆ ಅಂತಂದರೆ, ಬಿಸಿಲಿನ ಜಳವನ್ನು ಆ ತಾಪವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಬಾವಿಗಳ ಹತ್ರ ಹೋಗ್ತಕ್ಕಂತಹ ಸನ್ನಿವೇಶಗಳಿರುತ್ತೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾರೇ ಈಜು ಬಾವಿಯಲ್ಲಿ ಹೊಡೆದ್ರೂ ಕೂಡ ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಈಜು ಹೊಡೆಯೋದ್ರಿಂದ ಇರ್ತಕ್ಕಂತಹ ಜೀವಗಳನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಉದ್ದೇಶ. ಸೊ ಅದರಿಂದ ನೀರಿನಲ್ಲಿ ಈಜೋದಕ್ಕೆ ಮೊದಲು ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸ್ಥಳ ಒಬ್ಬೊಬ್ಬರೇ ಈಜೋದಕ್ಕೆ ಹೋಗಕೂಡದು ಅಂತಕ್ಕಂಥದ್ದು ಈ ಕತೆ ಹೇಳುತ್ತೆ. ಸೊ ಅದಾದಮೇಲೆ ರಮೇಶ ಅವನಲ್ಲಿದ್ದ ಆಸಕ್ತಿಯನ್ನು ನೋಡಿ ಆ ರಮೇಶ ಅವರ ತಂದೆ ಆ ರಮೇಶನನ್ನು ಏನು ಮಾಡ್ತಾನೆ ಅಂದರೆ, ಆ ವರ್ಷದ ಪರೀಕ್ಷೆ ಎಲ್ಲ ಮುಗಿದ ಮೇಲೆ ಅವನನ್ನು ಕರ್ಕೊಂಡು ಹೋಗಿ ಈಜು ಹೇಳ್ಕೊಡ್ತಕ್ಕಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಅವರೂ ಜೊತೆಯಲ್ಲಿದ್ದು ಈಜನ್ನು ಕಲಿಸ್ಕೊಡ್ತಾರೆ. ಆ ನಂತರದಲ್ಲಿ ಕೂಡ ಅವರು ಈಜನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಈಜು ಕೊಳಕ್ಕೆ ಕಳಿಸ್ತಾರೆ ವಿನಃ ನದಿಗಳು, ಕೆರೆಗಳು, ಬಾವಿಗಳು ಅಂತ ತುಂಬ ನೀರಿರ್ತಕ್ಕಂಥ ಜಾಗಕ್ಕೆ ಯಾವತ್ತೂ ಕೂಡ ರಮೇಶ್ ಅವ್ರ ತಂದೆ ಕಳಿಸೋದಿಲ್ಲ. ಆದರೆ ವಿಪರ್ಯಾಸ ಏನಾಗುತ್ತೆ ಅಂದರೆ, ಒಂದು ಸಲ ಈ ಮೂರೂ ಜನ, ಸಂತೋಷ, ರವೀಶ, ಆಮೇಲೆ ಸತೀಶ, ಅವರು ಮೂರು ಜನ ಇಷ್ಟೆಲ್ಲ ಆದಮೇಲೆ ಯಾವಾಗೋ ಅದಾದ ಸುಮಾರು ದಿನಗಳ ಮೇಲೆ ಎಷ್ಟು ಹೇಳೋದು ಮಾತು ಕೇಳದಿರೋ ಒಂದು ಸಲ ಈಜೋಣ ಅಂತ ಇವರು ಮೂರು ಜನ ಹೋಗ್ತಾರೆ. ವಿಶೇಷ ಏನಂತಂದರೆ, ಆ ಸಂದರ್ಭದಲ್ಲಿ ಮೊದಲು ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೇಳಿರ್ತಕ್ಕಂಥ ರಮೇಶ ಅವರ ಸಹವಾಸವನ್ನು ಬಿಟ್ಟುಬಿಟ್ಟಿರ್ತಾನೆ. ಈಜು ಹೊಡೆಯೋಕ್ಕೆ ಹೋದಾಗ ಅಲ್ಲಿ ಆ ಒಂದು ಜೋರಾದ ಅಲೆ ಬಂದು ಆ ಸತೀಶನ್ನು ಎಳ್ಕೊಂಡು ಹೋಗೋದಕ್ಕೆ ಅಂತ ಹೊರಟೋಗುತ್ತೆ. ಆ ಸತೀಶ ನೀರಲ್ಲಿ ಹೋಗ್ತಾ ಇರೋದನ್ನು ನೋಡಿಬಿಟ್ಟು ಈ ರವೀಶ ಮತ್ತು ಈ ಸಂತೋಷ ಅನ್ನೋ ಇಬ್ಬರೂ ಕೂಡ ಅವನ್ನ ಕಾಪಾಡಬೇಕು ಅಂತ ಹೇಳಿ ಅರ್ಜೆಂಟಲ್ಲಿ ಅವಸರವಾಗಿ ಅವನನ್ನು ಕಾಪಾಡೋದಕ್ಕೋಸ್ಕರ ಇವರು ಹೋಗ್ತಾರೆ ಈಜುಕೊಂಡು. ಆ ನೀರಿನ ರಭಸಕ್ಕೆ ಈ ಮೂರೂ ಜನ ಕೂಡ ಆ ನೀರು ಪಾಲಾಗೋಗ್ಬಿಡ್ತಾರೆ, ನದಿಯ ನೀರಿನಲ್ಲಿ ಹೊರಟೋಗ್ತಾರೆ. ಸೊ ಅದರಿಂದ ಮಕ್ಕಳೇ, ಯಾರೂ ಕೂಡ ದೊಡ್ಡವ್ರ ಮಾತನ್ನು ಮೀರಿ ಎಲ್ಲಂದರೆ ಅಲ್ಲಿ ಈಜೋದಕ್ಕೆ ಹೋಗಬೇಡಿ. ಇದು ಮೊದಲನೇ ವಿಷಯ. ಎರಡನೇದು, ನೀವು ನಿಜವಾಗಲೂ ಈಜು ಕಲಿಬೇಕು ಅಂತಿದ್ದರೆ
ಒಳ್ಳೊಳ್ಳೆ ಸ್ಥಳಗಳಿದೆ ಈಜುಕೊಳಗಳು. ಅಂತಹ ಜಾಗಕ್ಕೆ ಈಜುಕೊಳಗಳಿಗೆ ಆರಾಮಾಗಿ ಹೋದರೆ ಅವರು ಅದಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೊಡ್ತಾರೆ. ಆ ಬೆಂಡನ್ನು ಅದಕ್ಕೆ ಕಟ್ಕೊಳ್ಳೋದಕ್ಕೆ ಆ ಬಲೂನ್ಸ್ಗಳು ಬರುತ್ತೆ ಒಂದು ರೌಂಡಾಗಿ, ಅದನ್ನೆಲ್ಲ ಕೊಡ್ತಾರೆ. ಸೊ ಅದರಿಂದ ಜೀವಕ್ಕೆ ಹಾನಿ ಆಗೋದಿಲ್ಲ. ಹೇಗೆ ಉದಾಹರಣೆಯಾಗಿ ಹೇಳಿದಂತಹ ಸತೀಶ, ರವೀಶ, ಸಂತೋಷ ಅಂತಕ್ಕಂಥ 3 ವ್ಯಕ್ತಿಗಳು ಅವರು ಅವಸರಕ್ಕೆ ಬಿದ್ದು ಒಬ್ಬ ವ್ಯಕ್ತಿಯನ್ನು ಕಾಪಾಡಬೇಕು ಅಂತ ಮುಂಜಾಗರೂಕತೆ ಅಂದರೆ ಎಲ್ಲಂದರೆ ಅಲ್ಲಿ ಈಜಬಾರ್ದು ಅನ್ನೋ ಒಂದು ಸಣ್ಣ ವಿಷಯ ತಿಳ್ಕೊಳ್ಳೋದಿರ 3 ಜನ ಜೀವವನ್ನು ಕಳ್ಕೊಳ್ತಾರೆ. ಅದರಿಂದ ಯಾವ ಮಕ್ಕಳು ಕೂಡ, ಮಕ್ಕಳೇ ಅಲ್ಲ ದೊಡ್ಡವರು ಕೂಡ ಈಜುವ ಮೊದಲು ನಿಮ್ಮ ಸ್ಥಳ ಎಂಥದ್ದು, ನೀವು ಈಜುವುದಕ್ಕೆ ಆಯ್ಕೆ ಮಾಡಿರ್ತಕ್ಕಂತಹ ಸ್ಥಳ ಎಂಥದ್ದು ಅನ್ನೋದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಅದರಿಂದ ಎಲ್ಲರೂ ಕೂಡ ಜೋಪಾನವಾಗಿ ಈಜನ್ನು ಪ್ರಾಕ್ಟೀಸ್ ಮಾಡಿ ಅನ್ನೋದಕ್ಕೋಸ್ಕರ ಈ ಕಥೆ ಹೇಳಿದ್ದೇನೆ. ಧನ್ಯವಾದಗಳು ಎಲ್ಲರಿಗೂ ಕೂಡ.